ಇವತ್ತಿನ ರೆಸಿಪಿ ಏನಂತ ಅಂದರೆ ಆ್ಯಂಟಿ ಏಜಿಂಗ್ ಹೇರ್ ಫಾಲ್ ಕಂಟ್ರೋಲ್ ಡ್ರೈ ಫ್ರೂಟ್ಸ್ ಲಡ್ಡು ಆರ್ ಬಯೋಟಿನ್ ಲಡ್ಡು. ಸೊ ಇದಕ್ಕೆ ಏನೇನು ಬೇಕು ಅಂತ ಹೇಳೋದಾದರೆ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ಗಳು, ಗೋಡಂಬಿ, ಒಣದ್ರಾಕ್ಷಿ, ಬಾದಾಮಿ, ಫ್ಲ್ಯಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಈ ಥರ ಎಲ್ಲ ಸೀಡ್ಸ್ಗಳನ್ನ ನೀವು ತಗೋಬೋದು. ಸೊ ಇದಕ್ಕೆ ಮಖಾನೂ ಯೂಸ್ ಮಾಡ್ಬೋದು ನೀವು. ಸೊ ಆ ರೀತಿ. ಸೊ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಒಂದೊಂದೇ ಹಾಕ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಮೊದಲು ತುಪ್ಪಕ್ಕೆ ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಇದನ್ನು ತೊಗೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಸೊ ತುಪ್ಪದಲ್ಲಿ ರೋಸ್ಟ್ ಮಾಡೋದ್ರಿಂದ ಎಲ್ಲ ತುಂಬ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸರ್ವ್ ಆಗಿ ನಮಗೆ ಚೆನ್ನಾಗಿ ಬೆನಿಫಿಟ್ಸ್ ಸಿಗುತ್ತೆ. ಸೊ ಈ ಡ್ರೈ ಫ್ರೂಟ್ಸ್ ಲಾಡುಯಿಂದ ಏನು ಬೆನಿಫಿಟ್ಸ್ ಅಂತಂದರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಮೇನ್ ಥಿಂಗು ದಿನಕ್ಕೆ 1 or 2 ಲಾಡೂಸ್ನ ನಾವು ಪ್ರಿಫರ್ ಮಾಡ್ಬೋದು. ಸೊ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಈ ಥರ ಹುರ್ಕೊಳ್ಳಿ. ಇದಕ್ಕೆ ಚಿಯಾ ಸೀಡ್ಸ್ ಕೂಡ ಕನ್ಸಿಡರ್ ಮಾಡೋರು ಹಾಕ್ಕೊಳ್ಳೋರು ಕೂಡ ಹಾಕೋಬೋದು. ನಾನಿಲ್ಲೇನು ಚಿಯಾ ಸೀಡ್ಸ್ ಏನು ಯೂಸ್ ಮಾಡಿಲ್ಲ. ಕೆಲವೊಬ್ರು ಮಖಾನ ಯೂಸ್ ಮಾಡ್ತಾರೆ, ಗೋಂದ್ ಯೂಸ್ ಮಾಡ್ತಾರೆ. ಅದನ್ನು ಯೂಸ್ ಮಾಡೋರು ಯಾರ್ಯಾರು ಪ್ರಿಫರಬಲ್ ಅವ್ರವ್ರ ಮನೇಲಿ ಏನೇನು ಸಾಮಾನು ಇರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಅದು ಹರಳಕ್ಕೆ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಅದನ್ನು ನೀವು ಮಿಕ್ಸರ್ ಗ್ರೈಂಡಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಸೊ ಈ ಥರ ತೋರಿಸ್ತಾ ಇದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಒಣದ್ರಾಕ್ಷಿ, 2 ಥರ ಒಣದ್ರಾಕ್ಷಿ ತೊಗೊಂಡಿದ್ದೀನಿ. ಮೊದಲನೇದಾಗಿ ಮಾಮೂಲಿ ಒಣದ್ರಾಕ್ಷಿ, ಇನ್ನೊಂದು ಕಪ್ಪು ಒಣದ್ರಾಕ್ಷಿ. ಅದಾದಮೇಲೆ ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಕಟ್ ಮಾಡ್ಕೊಂಡು ಹುರ್ಕೊಳ್ಳೋರು ಹುರ್ಕೋಬೋದು, ಇಲ್ಲ ಅಂತಂದರೆ ಗ್ರೈಂಡ್ ಮಾಡ್ಕೊಂಡು ಹುರ್ಕೋಬೋದು. ಲಾಸ್ಟಿಗೆ ಕಟ್ಟಬೇಕಾದ್ರೆ ತಿನ್ನಬೇಕಾದ್ರೆ ಕ್ರಂಚಿನೆಸ್ ಇರುತ್ತೆ ಅಂತ ಹೇಳಿ ನಾನು ಈ ಥರ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರನಾದರೂ ಮಾಡ್ಕೋಬೋದು, ಇಲ್ಲ ಪೂರ ಗ್ರೈಂಡ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಸೊ ಈ ರೀತಿ ಒಂದು 10 to 12 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಡ್ರೈ ಫ್ರೂಟ್ಸ್ನ. ಇದು ನಮ್ಮ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತಿನ್ಕೋಬೋದು. ತುಂಬ ಒಳ್ಳೆಯದು ಬಾಡಿಗೆ ಈ ಜಂಕ್ ಫುಡ್ಸ್ ಬದಲು. ಆಮೇಲೆ ಕೆಲವೊಂದಷ್ಟು ಡೇಟ್ಸ್ನ ನೀವು ಬೀಜ ತೆಗೆದು ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದು 500 ಗ್ರಾಮ್ಸ್ ಈ ಥರ ಡ್ರೈ ಮಾಡಿಕೊಂಡ್ರೆ ಸಾಕು. ನಿಮಗೆ ಯಾವ ಥರ ಸ್ವೀಟ್ನೆಸ್ ಬೇಕು ಅದನ್ನು ನೋಡ್ಕೊಂಡು ನೀವು ತಗೋಬೋದು. ಇದಕ್ಕೆ ಲಾಸ್ಟಾಗಿ 3 to 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋಬೇಕು. ಯಾಕಂದರೆ ನಾವು ಖರ್ಜೂರನ ಇದರಲ್ಲಿ ಹುರಿತಾ ಇದ್ದೀವಿ. ಸೊ ಇವಾಗ ಖರ್ಜೂರನ ಇದಕ್ಕೆ ಹಾಕಿ ಹುರ್ಕೊಳ್ಳಿ ಚೆನ್ನಾಗಿ. ಅದನ್ನು ಮಿತ್ಕೊಂಡು, ಯಾಕಂದರೆ ನಮಗೆ ಉಂಡೆ ಕಟ್ಟಬೇಕಾದ್ರೆ ಇದು ನಮಗೆ ಮೇಯ್ನಾಗಿ ಬೇಕಾಗುತ್ತೆ. ನೀವು ಹುರ್ಕೋಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮಾಡ್ಕೋಬೇಕು ಅಂತ. ಅಲ್ಲಿ ಖರ್ಜೂರ, ಅಲ್ಲೇ ಡೇಟ್ಸ್ ಏನಿದೆ ಅದಲ್ಲೇ ಸಾಫ್ಟ್ನೆಸ್ ಆಗ್ತಾ ಇರುತ್ತೆ. ನೀವು ಲಯನ್ ಡೇಟ್ಸ್ ಅಥವಾ ಅರಬಿಕ್ ಡೇಟ್ಸ್ ಅಂತ ಎಲ್ಲ ಸಿಗುತ್ತೆ, ಅದನ್ನು ನೀವು ತೊಗೋಬೋದು. ಒಣ ಖರ್ಜೂರನ ನಾನು ತೊಗೊಂಡಿಲ್ಲ. ಇಲ್ಲಿ ಮಾಮೂಲಿ ಡೇಟ್ಸ್, ಲಯನ್ ಡೇಟ್ಸ್ ಅಂತೆಲ್ಲ ಬರುತ್ತೆ ಅಲ್ವಾ, ಅದನ್ನು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಸಾಫ್ಟ್ನರ್ ಇರುತ್ತೆ ಕಂಪೇರ್ ಮಾಡಿದ್ರೆ ನಮಗೆ ಒಣ ಖರ್ಜೂರಕ್ಕೆ. ಈ ಖರ್ಜೂರ ತೊಗೊಂಡ್ರೆ ನಾವು ಬಾಲ್ಸ್ಗಳನ್ನ ನೀಟಾಗಿ ಕಟ್ಬೋದು, ಡ್ರೈ ಫುಲ್ ಬಾಲ್ಸ್ ಆಗಿ ಮಾಡ್ಬೋದು. ನೀಟಾಗಿ ಅದು ಚೆನ್ನಾಗಿ ಕೂರುತ್ತೆ. ನಾವು ಒಣ ದ್ರಾಕ್ಷಿ ಏನಾದ್ರು ಹಾಕಿದ್ರೆ ಅದಕ್ಕೆ ಗೋಂದು ಈ ಥರ ಎಲ್ಲ ಹಾಕಬೇಕಾಗಿ ಬರುತ್ತೆ. ಇದು ಡೇಟ್ಸ್ ತೊಗೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಅದೆಲ್ಲ ಯೂಸ್ ಮಾಡಲ್ಲ ಅನ್ನೋರಿಗೆ. ಸೊ ಇದನ್ನು ಒಂದು ಗ್ರೈಂಡ್ರಲ್ಲಿ ತೊಗೊಂಡು ನೈಸಾಗಿ ರುಬ್ಕೋಬೇಕು. ಈ ಥರ ನೋಡಿ ಅದಕ್ಕೆ ರುಬ್ಕೋಬೇಕು. ನಾವು ಫಸ್ಟ್ ಮಿಕ್ಸ್ಚರ್ ಏನು ಮಾಡಿದ್ವಿ ಅದನ್ನು ಒಂದು ಪಾತ್ರೆಗೆ ನೀಟಾಗಿ ಶೋಧಿಸ್ಕೊಂಡು, ನೆಕ್ಸ್ಟು ಡ್ರೈ ಫ್ರೂಟ್ಸ್ ಏನು ಬಾದಾಮಿ, ಗೋಡಂಬಿ ಅದನ್ನು ಕೂಡ ನಾವು ಕ್ಲೀನಾಗಿ ರುಬ್ಕೊಂಡು ನೈಸಾಗಿ ಬರೋ ರೀತಿ ಅರ್ಧದಷ್ಟು ಮಾತ್ರ ನಾನು ರುಬ್ಕೊಂಡಿದ್ದೀನಿ. ಇನ್ನು ಅರ್ಧನ ನಾನು ಕಟ್ಬೇಕಾದ್ರೆ ನಿಮಗೆ ಹಾಕಿ ತೋರಿಸ್ತೀನಿ. ಈ ಥರ ಇದನ್ನು ಗರಿಯಾಗಿ ರುಬ್ಕೋಬೇಕು. ಇದನ್ನು ರುಬ್ಕೊಂಡು ಮತ್ತೆ ಮುಂಚೆ ಏನು ಮಿಕ್ಸ್ಚರ್ ಇದು ಮಾಡಿದ್ವಿ ಅದಕ್ಕೆ ಆ ಪಾತ್ರೆಗೆ ಹಾಕೋಬೇಕು. ಸೊ ಇದನ್ನೆಲ್ಲ ಇವಾಗ ನೀವೇನು ಮಾಡಬೇಕು ಅಂತಂದರೆ ಮಿಕ್ಸ್ ಮಾಡ್ಕೋಬೇಕು. ಆಗಲೇ ಖರ್ಜೂರದಲ್ಲಿ ಕರೆದಿರೋ ತುಪ್ಪದಲ್ಲಿ ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಆದಮೇಲೆ ನಿಮಗೆ ಕಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ. ಬಿಸಿಯಲ್ಲೇ ಕಟ್ಟಬೇಕು, ತುಂಬ ಬಿಸಿ ಇದ್ದಾಗಲ್ಲ. ವಾಮ್ ಆಗಿ ಬೆಚ್ಚಗಿರುತ್ತೆ ಅಂತಾರಲ್ಲ, ಆ ಬಿಸಿಯಲ್ಲಿ ನೀವು ಕಟ್ಟಿದಾಗ ಶೇಪ್ ಕರೆಕ್ಟಾಗಿ ಕೂರುತ್ತೆ. ಇಲ್ಲ ಅಂತಂದರೆ ಮೌಲ್ಡ್ಗಳು ಯೂಸ್ ಮಾಡಿ ಕೂಡ ನಾವು ಮಾಡ್ಬೋದು. ಅದೆಲ್ಲ ಅವೈಲೇಬಲ್ ಇಲ್ಲ ಮನೇಲಿ ಅಂತಂದರೆ ಕೈಯಲ್ಲೇ ಕಟ್ಬೋದು. ಸೊ ಆ ರೀತಿ ಕಟ್ಟಲಿಕ್ಕೆ ಸ್ವಲ್ಪ ಬಿಸಿ ಅಂಶ ಇರಬೇಕು. ಏನು ಖರ್ಜೂರ ಆ ತುಪ್ಪದಲ್ಲಿ ಕರೆದಿರ್ತೀವಿ ಆ ಅಂಟಲ್ಲೇ ನಾವು ಕಟ್ಬೋದು ನೀಟಾಗಿ. ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ನಾನು ಆಗಲೇ ಮಿಕ್ಸ್ಕೊಂಡಿದ್ದೆ, ಕಟ್ ಮಾಡಿರೋ ಬಾದಾಮಿ, ಗೋಡಂಬಿ ಅದೆಲ್ಲ, ಮತ್ತು ದ್ರಾಕ್ಷಿ ಅದೆಲ್ಲ. ಸೊ ಅದನ್ನು ಕೂಡ ನೀಟಾಗಿ ಹಾಕ್ಕೊಂಡು ಇವಾಗ ಕಟ್ಟಿದ್ರೆ ನಮಗೆ ತಿನ್ಬೇಕಾದ್ರೆ ಆ ಕ್ರಂಚಿನೆಸ್ ಸಿಗುತ್ತೆ. ಇದನ್ನು ನೀವು ಎಲ್ಲ ಶೇಪ್ಸಲ್ಲೂ ಕೂಡ ಕಟ್ಬೋದು. ನೀವು ಟ್ರಯಾಂಗಲ್, ರೆಕ್ಟ್ಯಾಂಗಲ್ ಅಥವಾ
ಮೋಲ್ಡ್ಗಳಿದ್ರೆ ಕಟ್ಬೋದು. ಸೊ ನಾನಿಲ್ಲಿ ಉಂಡೆ ರೀತಿ ಕಟ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿದ್ದರೆ ಅದು ನೀಟಾಗಿ ನಾವು ಹೀಗೆ ಕೈಯಲ್ಲೇ ಆರಾಮ್ಸೆ ಕಟ್ಬಿಡ್ಬೋದು. ನೋಡಿ ಯಾವ ಶೇಪ್ ಬೇಕಾಗುತ್ತೆ ಆ ಶೇಪು, ದೊಡ್ಡ ಶೇಪಲ್ಲಾದರೂ ಕಟ್ಬೋದು. ಯಾವ ಶೇಪಲ್ಲಾದರೂ ನಮಗೆ ಫೇವರಬಲ್ ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ಕಟ್ಬೋದು. ಅಥವಾ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತಂದರೆ ವೆರೈಟಿ ಮೋಲ್ಡ್ಗಳೇ ಸಿಗುತ್ತೆ ನಿಮಗೆ ಮೀಶೋದಲ್ಲಿ, ಆನ್ಲೈನಲ್ಲಿ, ಆಫ್ಲೈನಲ್ಲೂ ಕೂಡ ಕಟ್ಬೋದು. ಸೊ ಇಲ್ಲಿ ನಾನು ರೌಂಡ್ ಶೇಪಲ್ಲಿ ಕಟ್ತಾಯಿದ್ದೀನಿ. ಬಿಸಿ ಸ್ವಲ್ಪ ಇತ್ತು ಅಂತಂದರೆ ಆ ಖರ್ಜೂರದ ಅಂಟಿಗೆ ನೀಟಾಗಿ ಶೇಪ್ ಬರುತ್ತೆ. ಇಲ್ಲಿ ನೋಡಿ ರೌಂಡಾಗಿ ಕಟ್ತಾಯಿದ್ದೀನಿ. ಅದರಲ್ಲಿ ನಿಮಗೆ ಸ್ಮಾಲ್ ಬೇಕಾದರೆ ಸ್ಮಾಲಾಗಿ ಕಟ್ಕೋಬೋದು, ಅಥವಾ ಲಾರ್ಜ್ ಸೈಜ್ ಬೇಕಾದರೆ ಕಟ್ಬೋದು, ಮೀಡಿಯಮ್ ಸೈಜ್ ಬೇಕಾದರೂ ಕಟ್ಬೋದು. ಸೊ ಇಲ್ಲಿ ನಾನೊಂದು ಮೀಡಿಯಮ್ ಸೈಜ್ ಇಲ್ಲಿ ಬಾಲ್ನ ಕಟ್ತಾಯಿದ್ದೀನಿ. ಸೊ ಇದು ತಿನ್ನೋದ್ರಿಂದ ಯಾರಿಗೆಲ್ಲ ಕೂದಲು ತುಂಬ ಉದುರೋಕ್ಕೆ ಆಗುತ್ತೆ, ಅದೆಲ್ಲ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಆಮೇಲೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಆಮೇಲೆ ಬೇರೆ ಎಲ್ಲ ಜಂಕ್ ಫುಡ್ಸ್ ತಿನ್ನೋ ಬದಲು ಮಾರ್ನಿಂಗ್ ಅಥವಾ ಈವ್ನಿಂಗ್ ಎರಡರಲ್ಲಿ ಒಂದು ಟೈಮಲ್ಲಿ ಇದನ್ನು ತೊಗೊಂಡ್ರೆ ವೆರಿ ಹೆಲ್ಪ್ಫುಲ್ ಆಗುತ್ತೆ. ನಮಗೆ ಬೇಕಾಗಿರೋ B12, B6 ಆ ಥರ ವಿಟಮಿನ್ಸ್ ಎಲ್ಲದು ಕೂಡ ಸಿಗುತ್ತೆ, ವಿಟಮಿನ್ ಡಿ ಆ ಥರದ್ದೆಲ್ಲ. ಸೊ ಈ ಥರ ಕಟ್ಟಿ ತಿನ್ಬೋದು. ನೋಡಿ ಇಷ್ಟು ಬಾಲ್ಸ್ ಆಗಿದೆ, ಅಷ್ಟು ಇದರಲ್ಲಿ ಮಾಡಿರೋದಕ್ಕೆ ಅರೌಂಡು 20 to 23 ಬಾಲ್ಸ್ ಆಗಿದೆ. ಇದನ್ನೆಲ್ಲ ನಾವು ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ಆಯಿತು. ಇದಕ್ಕೆ ನಾವು ಇನ್ನೊಂದೇನು ಮಾಡ್ಬೋದು ಅಂತಂದರೆ, ಕೆಲವೊಬ್ಬರು ರಾಗಿ ಯೂಸು ಮಾಡ್ತಾರೆ, ಅದನ್ನು ಕೂಡ ಮಾಡ್ಬೋದು. ಮಕಾನ ಯೂಸ್ ಮಾಡ್ಬೋದು. ಈ ಥರ ಎಲ್ಲ ಮಾಡಿ ಕೆಲವೊಬ್ಬರು ಕೊಬ್ಬರಿ ಯೂಸ್ ಮಾಡ್ತಾರೆ. ಯೂಶ್ವಲಿ ನಾನು ಇದರಲ್ಲಿ ಕೊಬ್ಬರಿ ಏನು ಹಾಕಿಲ್ಲ. ಕೊಬ್ಬರಿ ಯೂಸ್ ಮಾಡೋರು ಅದನ್ನು ಕೂಡ ಮಾಡ್ಕೊಂಡು ಕಟ್ಬೋದು. ಸೊ ಈ ಥರ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತಿನ್ಬೋದು. ಇಲ್ಲ ಈ ಥರ ಬಾಲ್ಸ್ ತಿನ್ನೋಕ್ಕೆ ಇಷ್ಟ ಇಲ್ಲ, ಡ್ರೈ ಫ್ರೂಟ್ ಬಾಲ್ಸ್ ಅಂತಂದರೆ ಇದು ಪುಡಿನೇ ಹಾಲಿಗೆ ಹಾಕ್ಕೊಂಡು ಕುಡಿಬೋದು. ಸೊ ಇದು ಅಥವಾ ಸ್ಮೂತೀಸಿಗೆ ಓಟ್ಸ್ ಎಲ್ಲ ಮಾಡ್ಕೊಳ್ಳೋತಾರಲ್ವ ಈ ಜಿಮ್ಗೆ ಹೋಗೋರು, ಆ ಥರ ಎಲ್ಲ ನಮಗೆ ಟೈಮ್ ಇಲ್ಲ ಅಂತಂದರೆ ಬಾಲೆಲ್ಲ ಇದು ಮಾಡೋ ಅಷ್ಟರಲ್ಲಿ ಕಟ್ಟೋ ಅಷ್ಟು ಇದಿಲ್ಲ ಅಂತಂದರೆ ಪುಡಿ ಮಾಡಿಕೊಂಡು ನಾವು ಓಟ್ಸ್ ಸ್ಮೂತೀಸ್ಗೆ ಈ ಥರನೂ ಹಾಕ್ಕೊಂಡು ಯೂಸ್ ಮಾಡ್ಬೋದು. ನಾನು ಆ ಥರನೂ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ದಿನ ಯೂಸ್ ಮಾಡ್ಬೋದು, ಏನು ಕೆಡೋದು ಆ ಥರ ಎಲ್ಲ ಏನಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.